ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಒಂದು ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಾರ್ಕಿಕ ಅಂತ್ಯ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಏನು ಅಂತ ಹೇಳಿದ್ರೆ, ಆ ಒಂದು ಪುಣ್ಯಭೂಮಿ ಸ್ಥಳ ಏನಿದೆಯಲ್ಲ, 10 ಎಕರೆ ಸ್ಥಳವನ್ನು ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿ ಅದನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಸದ್ಯಕ್ಕೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರಾದಂತಹ ಕೆ ಮಂಜು ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಈ ಥರದ್ದೊಂದು ನಡೆ, ಸರ್ಕಾರದ ನಡೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಒಂದು 10 ಎಕರೆ ಜಾಗವನ್ನು ಸರ್ಕಾರ ಅರಣ್ಯ ಪ್ರದೇಶ ಅಂತ ಘೋಷಿಸಿ ಮುಟ್ಟುಗೋಲು ಹಾಕಿಕೊಂಡಿದೆ. ಅದು ಫಸ್ಟ್ ಆಫ್ ಆಲು ಆದೇಶ ಮಾಡಿದ್ದಾರೆ. ಈಗ ಅಷ್ಟೇ, ಇನ್ನು ಮುಟ್ಟುಗೋಲು ಹಾಕ್ಕೊಂಡಿಲ್ಲ, ಆದೇಶ ಹೊರಡಿಸಿದ್ದಾರೆ. ಅದು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಅದು ಅರಣ್ಯ ಪ್ರದೇಶನ ಬರೀ 10 ಎಕರೆ ಇಲ್ಲ, ತುಂಬ ಜಾಸ್ತಿ ಇದೆ. 10 ಎಕರೆ ಮಾತ್ರ ಹೆಂಗಾಗುತ್ತೆ? ಅಲ್ಲೊಂದು 50-60 ಎಕರೆ ಇದೆ ಅಲ್ಲಿ ಅರಣ್ಯ ಪ್ರದೇಶ ಅಂತ. ಅದು ಚೆಕ್ ಮಾಡಿಬಿಟ್ಟು ಎಲ್ಲದು ಮಾಹಿತಿ ಕರೆಕ್ಟಾಗಿ ತೊಗೊಂಡು ಆದೇಶ ಹೊರಹಾಕಿ ಅದನ್ನು ಮುಟ್ಟುಗೋಲು ಹಾಕೊಳ್ಳೋಕ್ಕಿಂತ ನೋಡ್ಕೊಂಡು ಏನಾಗುತ್ತೆ, ಕಾನೂನು ಚೌಕಟ್ಟು ನೋಡಬೇಕು. ಇವಾಗ ಆದೇಶ ಮಾಡಿದರೆ ಅದು ಕೋರ್ಟಲ್ಲಿ ಏನಾಗುತ್ತೆ, ಅದು ಪೇಪರ್ ಆದೇಶನ ಚೇಂಜ್ ಮಾಡಿರ್ಬೋದು, ಅರಣ್ಯ ಪ್ರದೇಶ ಬಿಡ್ಸ್ಕೊಂಡಿರ್ಬೋದು, ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಇದೆ. ಅದನ್ನು ನೋಡ್ಕೊಂಬಬೇಕು. ವಿಷ್ಣುವರ್ಧನ್ ಮಾಡಿದ ಜಾಗ ಸಮಾಧಿನ ಏನು ಅಭಿಮಾನ್ ಸ್ಟುಡಿಯೋದ ರೀತಿ ಇವತ್ತು ಅನ್ಯಾಯ ಮಾಡಿದರೆ ಅದು ತುಂಬ ತಪ್ಪು. ತಿರ್ಗಾ ಸರ್ಕಾರ ಅದನ್ನು ಸ್ಟುಡಿಯೋಗೆ ಮಾಡಬೇಕು, ಬೇರೆ ಯಾವ ರೀತಿ ಯಾವ ಕಾರಣಕ್ಕೂ ಕೊಡಬಾರ್ದು. ಸ್ಟುಡಿಯೋ ಬಿಟ್ಟು ಬೇರೆ ರೀತಿ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ಕೊಂಡು, ಅದು ವಿಷ್ಣು ಸಮಾಧಿನ ಮತ್ತು ಬಾಲನ ಸಮಾಧಿ ಅದಂಗೆ ಉಳಿಸ್ಕೊಂಡು ಬೇರೆ ಸ್ಟುಡಿಯೋ ಏನು ಚಿತ್ರರಂಗ ಚಟುವಟಿಕೆ ಇರುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಂಡು ಕೇಳಿದ್ವಿ. ಸರ್, ನೀವು ಹೇಳಿದ್ರೆ ಅಂದರೆ ಇನ್ನೂ ಗೊತ್ತಿಲ್ಲ, ಅದಿನ್ನೂ ಜಸ್ಟ್ ಬಂದಿರೋದಷ್ಟೇ ಅಂತ. ಬಟ್ ವಾಣಿಜ್ಯೀಕರಣದ ಒಂದು ಉದ್ದೇಶ ಇಟ್ಕೊಂಡು ಏನು ಅಂದರೆ, ಬಾಲಣ್ಣ ಅವರ ಮೊಮ್ಮಗ ಈ ಒಂದು ಸ್ಥಳವನ್ನು ಆ್ಯಕ್ಚುಲಿ ಮಾರಬೇಕು ಅಂತ ಹೊರಟಿದ್ರು. ಆ್ಯಕ್ಚುಲಿ 1 ಎಕರೆಗೆ 14,37,00,000 ಆ ರೀತಿಯಾಗಿ ಅವರು ಮಾರಲಿಕ್ಕೆ ಹೊರಟಿದ್ರಂತೆ. ಅಗ್ರಿಮೆಂಟ್ ಕೂಡ ಆಗಿತ್ತು. ಆಲ್ಮೋಸ್ಟ್ 144 ಕೋಟಿ 10 ಎಕರೆ ಸೇರಿ. ಸೊ ಅದಕ್ಕೆ ಪೆಟ್ಟು ಬಿದ್ದಿದೆ. ಒಂದು ಹಂತಕ್ಕೆ ಇವಾಗ ವಿಷ್ಣು ಅಭಿಮಾನಿಗಳಿಗೆ ಖುಷಿಯಾಗಿದೆ ಅಂತ ಹೇಳ್ಬೋದಾ ಈ ಒಂದು ಸರ್ಕಾರದ ಈ ಒಂದು ನಡೆಯಿಂದ? ಇಲ್ಲಮ್ಮ, ಇದನ್ನು ನಾವು ಯಾವ ರೀತಿಯೂ ಹೇಳೋಕ್ಕಾಗಲ್ಲ. 14 ಕೋಟಿ ಎಲ್ಲ ಇಲ್ಲ, ಅಷ್ಟೆಲ್ಲ ಇಲ್ಲ, ಅಷ್ಟೆಲ್ಲ ಹೋಗೋಕ್ಕೂ ಇಲ್ಲ, ಸಾಧ್ಯ ಇಲ್ಲ. ಸುಳ್ಳು ಅವೆಲ್ಲ ಯಾರೋ ವ್ಯಾಪಾರದಷ್ಟು ಜಾಯಿಂಟ್ ವೆಂಚರ್ ಕೇಳಿರ್ತಾರೆ, ಇವೆಲ್ಲ ಮಾಡಿರ್ತಾರೆ. ಆದ್ದರಿಂದ ಸರ್ಕಾರ ಕೊಟ್ಟಂಥ ಭೂಮಿ ಸ್ಟುಡಿಯೋ ಅಂತ ಕೊಟ್ಟಂಥ ಸ್ಟುಡಿಯೋನೇ ಆಗಬೇಕು ಹೊತ್ತು ಬೇರೆ ಯಾವ ರೀತಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಕೊಡಬಾರ್ದು. ಸರ್ಕಾರ ಅದಕ್ಕೆ ಮುಟ್ಗೋಲು ಹಾಕೊಳ್ಳೋಕ್ಕೂ ಅಧಿಕಾರ ಇರ್ತದೆ, ಯಾವ ರೀತಿ ಮಾಡೋಕ್ಕಿರ್ತದೆ. ಅದಕ್ಕೆ ಇವ್ರು ಏನು ಪೇಪರ್ ಬದಲಾವಣೆ ಮಾಡಿದರೆ ಯಾವ ರೀತಿ ಮಾಡಿದರೆ ಅದು ನೋಡಬೇಕು. ವಿಷ್ಣು ಅಭಿಮಾನಿಗಳಂತೂ ತುಂಬ ಇತ್ತೀಚೆಗೆ ನೊಂದೋಗ್ಬಿಟ್ಟಿದ್ದಾರೆ. ಆ ಜಾಗನ ಪವಿತ್ರ ಜಾಗ ನಮಗೆ ದಯವಿಟ್ಟು ಪೂಜೆ ಮಾಡಲಿಕ್ಕೆ ಅವಕಾಶ, ನಮ್ಗೆ 10,000 ಅಡಿ ಕೊಡಿ, ಜಾಸ್ತಿ ಬೇಡ ಅಂತ ಹೇಳಿದ್ವಿ. ಅದು ಸರ್ಕಾರ ಮಾಡಿಕೊಟ್ರೆ ಮಿಕ್ಕಿದ್ದೆಲ್ಲ ನಾವೇ ಸ್ವಂತ ಅಭಿಮಾನಿಗಳು ಖರ್ಚಿನ ಮಾಡ್ಕೋತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಅದೇ ಸರ್, 14 ಕೋಟಿ ಇಲ್ಲದೆ ಇರ್ಬೋದು, ಬಟ್ ಆ್ಯಕ್ಚುಲಿ ಅದನ್ನು ಮಾರುವಂತಹ ಉದ್ದೇಶ ಇತ್ತು ಅನ್ನೋದು ಬಯಲಾಗಿದೆ ಆ್ಯಕ್ಚುಲಿ ಕಾರ್ತಿಕ್ ಅವ್ರದ್ದು. ಸೊ ನೀವು ಮೊನ್ನೆ ಅಷ್ಟೇ ಅಂದ್ರಲ್ಲ, ಒಂದು 10 ದಿನದ ಹಿಂದೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ರಿ. ಸೊ ಅವರು ದುಡ್ಡಿನ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳಿದರು. ಬಟ್ ಈಗ ಈ ಒಂದು ವಿಷಯ ಸಾಬೀತಾಗಿದೆಯಲ್ಲ, ಅವರು ಮಾರ್ಲಿಕ್ಕೆ ಹೋಗಿದ್ರು ಅಂತ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾರ ಮನಸ್ಸಲ್ಲಿ ಏನಿದೆ ಅಂತ ಯಾರು ಗೊತ್ತಾಗ್ತಲ್ಲಮ್ಮ. ಒಬ್ಬೊಬ್ಬರು ಅಂತ ಸುಳ್ಳು ಹೇಳ್ತಾರೆ. ಇದು ಸತ್ಯಾಂಶ ನೋಡಿದಾಗಲೇ ಗೊತ್ತಾಗೋದು. ಈ ಸರ್ಕಾರ ಏನು ಆದೇಶ ಮಾಡಿದೆ ಅದನ್ನ ಇಮಿಡಿಯೇಟ್ಲಿ ಕೋರ್ಟಲ್ಲಿ ಸ್ಟೇ ತೊಗೊಂಡು ಮುಂದಕ್ಕೆ ಯಾವ ರೀತಿ ನಡ್ಕೊಂಡಿದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಅದ್ರ ಮೇಲೆ ಮಾತಾಡ್ಬೋದು. ಗೊತ್ತಿಲ್ಲ, ನಾವೇನು ತಪ್ಪು ಮಾಹಿತಿ ಕೊಡಬಾರ್ದು ಯಾರು ಸಾರ್ವಜನಿಕರಾಗಲಿ ಯಾರಿಗಾಗಲಿ. ಅದು ನೋಡಿಕೊಂಡು ಏನಾಗುತ್ತೆ ಅಂತ ನೋಡ್ಕೊಂಡು ನಾನು ಅತಿ ಶೀಘ್ರದಲ್ಲಿ ವಾಣಿಜ್ಯ ಮಂಡಳಿ ಮೀಟಿಂಗ್ ಕರೆದು ಸರ್ಕಾರ ಜೊತೆ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಮತ್ತು ಕಲಾವಿದರ ಸಂಘ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಮುಂದೆ ಏನು ರೂಪುರೇಷೆ ತೊಗೋಬೇಕು ಅದಕ್ಕೆ ನಾನು ಮುಂದೆ ಹೋರಾಟ ತೊಗೊಂಡು ಹೊರತ್ಕೊಂಡು ಆ ಹೋರಾಟಕ್ಕೆ ನಾನು ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆ್ಯಕ್ಚುಲಿ ಮಂಜು ಅವರು ಎಷ್ಟು ಭಾವುಕ ಜೀವಿ ಅನ್ನೋದು ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಗೊತ್ತಾಯಿತು. ನೀವು ಕಣ್ಣೀರು ಕೂಡ ಹಾಕಿಬಿಟ್ರಿ. ಈಗ ಇನ್ಫ್ಯಾಕ್ಟ್ ಅನಿರುದ್ಧ್ ಅವರು ಕೂಡ ಈಗ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಅಂದರೆ 10 ಗುಂಟೆ ಜಾಗ ಬಿಟ್ಟುಕೊಡಿ ಅನ್ನೋ ಥರ. ನಮ್ಮದು ಅದು ಪುಣ್ಯ ಒಂದು ಏನು ನಡೆದಂತಹ ಒಂದು ಸ್ಥಳ, ಅದು ಪುಣ್ಯಭೂಮಿ, ಅದನ್ನು ಬಿಟ್ಕೊಡಿ ಅಂತ. ಸೊ ಈ ಒಂದು ವಿಷಯದ ಬಗ್ಗೆ ನಿಮ್ಮ ನಿಲುವೇನು ಅಂತ? ನನ್ನ ನಿಲುವಾಗಲಿ ಅಭಿಮಾನಿಗಳಾಗಲಿ ಎಲ್ಲರದ್ದು ನಿಲುವು ಒಂದೇ. ಎಲ್ಲಿ ಅಂತ ಕರೆದು ಅಲ್ಲಿ ಜಾಗ ನಮಗೆ ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ನಮ್ಮ ಉದ್ದೇಶ ಇಲ್ಲ. ಯಾರೆಲ್ಲರೂ ಮಾಡ್ಕೊಳ್ಳಿ, ಯಾರು ಎಷ್ಟಾರು ಮಾಡಲಿ, ಯಾರು ಎಲ್ಲಿ ಬೇಕಾದ್ರೂ ಮಾಡಲಿ, ಬೇಡ ಅನ್ನಲ್ಲ. ಆ ಜಾಗ ಮಾತ್ರ ನಾವು ಅಭಿಮಾನಿಗಳು ಅಂತ್ಯಕ್ರಿಯೆ ಆದ ಜಾಗ ನನಗೆ ನಮ್ಮ ಅಭಿಮಾನಿಗಳು ಅಲ್ಲಿ ಬೇಕು ಅಂತ ನಮ್ಮ ಉದ್ದೇಶ, ಬಿಟ್ಟರೆ ಬೇರೆ ಉದ್ದೇಶ ಇನ್ನೇನಿಲ್ಲ. ಅನಿರುದ್ಧ್ ಹೇಳಿದ್ರು ಅಷ್ಟೇ, ಎಕ್ಸ್ಕ್ಲೂಸಿವ್ ಯಾರು ಹೇಳಿದ್ರು ಅಷ್ಟೇ, ನಮ್ಗೆ ಆ ಜಾಗ ಬಿಟ್ಟು ಅದು ಪವಿತ್ರವಾದ ಜಾಗ, ನನಗೆ ದೇವಸ್ಥಾನ, ಅದು ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ. ಬೇರೆ ಯಾರು ಮಾಡ್ಕೊಂಡು ತುಂಬ ಹೃದಯಪೂರ್ವಕ ಸ್ವಾಗತ ಕೊಡ್ತೀವಿ. ಸರ್, ಪ್ರಾಕ್ಟಿಕಲಿ ಸ್ಪೀಕಿಂಗ್ ಹಿಂದೆ ಒಮ್ಮೆ ಕೂಡ ಇದೇ ರೀತಿ ಮುಟ್ಟುಗೋಲು ಹಾಕಿಕೊಂಡಿತ್ತು ಇದೇ ಸ್ಥಳವನ್ನು ಆ್ಯಕ್ಚುಲಿ. ಬಟ್ ಅದು ಯಾಕೋ ಮುಂದುವರಿಲಿಲ್ಲ, ಮತ್ತೆ ವಾಪಸ್ ಹಾಗೆ ನೆನೆಗುದ್ದಿಗೆ ಬಿತ್ತು. ಈಗ ಮತ್ತೆ ಈ ಥರ ಒಂದು ಅರಣ್ಯ ಸ್ಥಳ ಅಂತ ಘೋಷಣೆ ಮಾಡಿದ್ದಾರೆ. ವಾಪಸ್ ಈಗ ಕೈ ತಪ್ಪುವಂಥ ಸಾಧ್ಯತೆ ಎಷ್ಟಿರುತ್ತೆ? ಅದ್ರ ಪರವಾಗಿ ನೀವು ಎಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸರ್ಕಾರದ ನಿಯಮಗಳು ಯಾವಾಗ ಏನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸರ್ಕಾರದಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಸರ್ಕಾರವನ್ನು ಉತ್ತರ ಕೊಡಬೇಕು. ನಾವು ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಕಾನೂನು ಅರಿವಿಲ್ಲ. ಅದು ನಾವು ಕಾನೂನು ಚೌಕಟ್ಟಿಗೆ ಓಡಾಡ್ತೀವಿ, ಕೇಳ್ತಾ ಇದ್ವಿ, ಸರ್ಕಾರಕ್ಕೆ ಮನವಿ ಹೋಲಿಸ್ತೀವಿ. ಹಾಗೂ ನ್ಯಾಯಾಲಯಕ್ಕೂ ಮೊರೆ ಓಡಿ ಆ ಜಾಗದಲ್ಲಿ ಸರ್ಕಾರ ನಿಗದಿಪಡಿಸಿದ ಜಾಗ, ಸರ್ಕಾರ ಅಂತ್ಯಕ್ರಿಯೆ ಮಾಡಿದ ಜಾಗ, ಅದಕ್ಕೆ ಅದನ್ನು ಅವಕಾಶ ಯಾವ ಕಾರಣಕ್ಕೂ ವಿಷ್ಣು ಸಮಾಧಿನ ತೆರವುಗೊಳ್ಳುತ್ತಲೇ ಮತ್ತೊಮ್ಮೆ ಪರಿಶೀಲನೆ ಮಾಡಿ ತಿರ್ಗಾ ಜಾಗ ಕೊಡಬೇಕು ಅಂತ ಕೇಳ್ಕೊತೀವಿ ಅಷ್ಟೇ.
ಸರ್, ಅರಣ್ಯ ಸ್ಥಳ ಅಂತ ಘೋಷಣೆ ಮಾಡಿರೋದ್ರಿಂದ ಅದನ್ನ ಸ್ಟುಡಿಯೋನೇ ಮಾಡ್ತಾರಾ ಇಲ್ವಾ ಅಂತ ಆ್ಯಕ್ಚುಲಿ ಅನುಮಾನ ಇದೆ. ಸೊ ಅದ್ರ ವಿಷಯವಾಗಿ ನೀವು ಏನು ಅಂದ್ರೆ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಬಿಕಾಸ್ ಅರಣ್ಯ ಅಂತ ಅಂದ್ಬಿಟ್ರೆ ಅದನ್ನು ಸ್ಟುಡಿಯೋ ಮಾಡ್ತಾರಲ್ಲೋ ಗೊತ್ತಿಲ್ಲ. ಸೊ ಆ ಥರದ್ದೆಲ್ಲ ಒಂದು ಆತಂಕ ಇದೆ ಇವಾಗ ವಿಷ್ಣು ಸರ್ ಅಭಿಮಾನಿಗಳಿಗೆ. ಅದನ್ನು ಮತ್ತೆ ಪುಣ್ಯಭೂಮಿ ಅಲ್ಲಿ ಇನ್ಸ್ಟಾಲ್ ಆಗುತ್ತಾ ಇಲ್ವಾ ಅಂತ ಸರ್ಕಾರ ಅಂತ ಅನೌನ್ಸ್ ಮಾಡೋದು, ಸರ್ಕಾರದಲ್ಲಿ ಇಲ್ಲಿ ಅರಣ್ಯ ಸ್ಥಳನ ಬೇರೆ ಆಗಿದೆಯಾ ಅದೆಲ್ಲ ನೋಡಬೇಕು. ನೋಡಿದ್ರೆ ನಾವು ಸುಳ್ಳು ರಾಂಗ್ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ, ಕೊಪ್ಪಾಗುತ್ತೆ. ಈಗ ಏನು ಅಭಿಮಾನಿಗಳು ಎಚ್ಚೆತ್ಕೊಂಡು ನಮ್ಮ ಸಂಘದವ್ರು ನೋಡಿಕೊಂಡು ಸ್ಟೇ ತೊಗೊಂಡು ಮಾಡಬೇಕು ಅಂತ ಹೇಳ್ತೀನಿ. ಅದರಿಂದ ಇದು ಬಿಟ್ಟು ಬೇರೆ ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣ ನಾವು ಅದು ಬಿಡೋಲ್ಲ. ಅಲ್ಲಿ ಆ ಜಾಗದಲ್ಲಿ ಅಂತ್ಯಕ್ರಿಯೆ ಆಗಿದ್ದ ಜಾಗದಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾಡೇ ಮಾಡ್ತೀವಿ, ಮನವಿ ಮಾಡ್ತೀವಿ ಸರ್ಕಾರಕ್ಕೆ. ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟದ ಮುಂದೆ ನಾವು ಕಾನೂನಲ್ಲಿ ಏನಿದೆ ಹೋರಾಟ ಮಾಡಿ ಗೆಲ್ಲಕ್ಕೆ ಚಾನ್ಸ್ ಇದೆ. ಟ್ರೈ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ ಸರ್, ಕಿಚ್ಚ ಸುದೀಪ್ ಸರ್ ಆ್ಯಕ್ಚುಲಿ ಒಂದು ಅರ್ಧ ಎಕರೆ ತಗೊಂಡಿದ್ದಾರೆ ಅವರು, ಅಲ್ಲೇ ಒಂದು 3-4 ಕಿಲೋಮೀಟರ್ ಹತ್ತಿರದಲ್ಲೇ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಹತ್ರ ಮಾತುಕತೆ ಏನಾರು ಆಗಿದೆ, ನೀವು ಮಾತಾಡಿದ್ದೀರಾ ಹೇಗೆ? ಇಲ್ಲಪ್ಪ, ನಾನು ಯಾವತ್ತೂ ಮಾತಾಡಿಲ್ಲ. ಅವ್ರು ತೊಗೊಂಡು ತುಂಬ ಖುಷಿ ಆಯಿತು. ಮಾಡಲಿ, ಸಂತೋಷ, ಬೇಡ ಅಂತ ಹೇಳಲ್ಲ. ಯಾರು ಮಾಡ್ಬೋದು, ತಪ್ಪು ಮಾಡಬಾರ್ದು ಅಂತ. ಪಾಪ ಅವ್ರು ಅವತ್ತಿನ ಓಡಾಡ್ತಾರೆ. ಅವ್ರು ಮೊನ್ನೊಂದು ಬೇರೆ ಕಡೆ ತೊಗೊಂಡಿದ್ರೆ ಖುಷಿ ಆಯಿತು, ಸಂತೋಷ. ಅವ್ರು ಮಾಡೋರು ಒಳ್ಳೇದಾಗಲಿ ಅಂತ. ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಕೆಲಸಗಳು ನಡೀತಾ ಇದೆ. ಬಟ್ ಈಗ ನಿಮ್ಮದೊಂದು ಬಣ ಮತ್ತು ವೀರಕಪುತ್ರ ಶ್ರೀನಿವಾಸ್ ಅವ್ರದ್ದೊಂದು ಬಣ ಮತ್ತು ಆ ಥರದ ಅವ್ರ ಮನೆಯವ್ರದ್ದೊಂದು ಬಣ, ಆ ಥರದ್ದೆಲ್ಲ ಆ್ಯಕ್ಚುಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಒಟ್ಟಿಗೆ ಒಂದಾಗಿ ನೀವು ಯಾವಾಗ ಹೋರಾಡ್ತೀರಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಇಲ್ಲಿ ಯಾರು ಬಣ ಯಾರು ನೊಣ ಏನಿಲ್ಲ. ಓನ್ಲಿ ವಿಷ್ಣು ಸೇನ ಅಷ್ಟೇ. ಅವನ ಬಣ ಇವನ ಬಣ ಇಲ್ಲ. ಓನ್ಲಿ ವಿಷ್ಣು ಸೇನ, ವಿಷ್ಣುವ್ರ ಸಮಾಧಿ ಅಷ್ಟೇ. ನನ್ನ ಬಣ ಇನ್ನೊಬ್ಬನ ಬಣ ಇಲ್ಲಿ ಯಾರು ಇಲ್ಲ. XYZ ಓನ್ಲಿ ಒನ್ ಮ್ಯಾನ್, ವಿಷ್ಣುವರ್ಧನ್ ಅವ್ರ ಸ್ಮಾರಕ. ಇನ್ನು ಬೇರೆ ಯಾರು ಹೇಳಿದ್ರೆ ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಯೋಚನೆ ಮಾಡೋಕ್ಕೂ ಇಲ್ಲ. ಆ ಥರದ್ದು ನಾವು ಹತ್ರ ಸೇರಿಸಲ್ಲ. ಯಾರು ಲೀಡ್ರ್ ಇಲ್ಲ. ಓನ್ಲಿ ವಿಷ್ಣು ಸರ್ ಸೇವನಾ ಸಮಿತಿ, ವಿಷ್ಣು ಸರ್ ಒಬ್ಬರೇ ನಮ್ಮ ನಾಯಕರು. ಆ ಕಾರ್ಯಕ್ರಮ, ಆ ಸಂಸ್ಕಾರ ಆಗಿದ್ದ ಕಾರ್ಯ ಜಾಗ ಮಾತ್ರ ಬಿಟ್ಟರು ಬೇರೆ ಯಾರೇನೋ ಅವ್ರು ವೈಯಕ್ತಿಕ ಮಾಡ್ಕೋದು ಎರಡನೇ ಮಾತಿಲ್ಲ. ವಿಷ್ಣು ಸರ್ ಸಾರ್ವಜನಿಕರ ಆಸ್ತಿ. ಯಾರ್ಯಾರು ಮನೆಯಲ್ಲಾರು ಇಟ್ಕೊಂಡು ತೊಂದರೆ ಇಲ್ಲ, ನಾವು ಅದ್ರ ಬಗ್ಗೆ ಹೇಳಲ್ಲ. ಈ ವಿಷಯದಲ್ಲಿ ನಮ್ಮದು ಒಂದೇ ನಿಲುವು, ಅಭಿಮಾನಿಗಳಾಗಿ ಪರವಾಗಿ ನಾವು ಒಂದೇ ನಿಲುವು. ಆ ಜಾಗದ ಅಂತ್ಯಕ್ರಿಯೆ ಜಾಗದಲ್ಲಿ ನಮಗೆ ಜಾಗ ಬೇಕು, ನಮ್ಮ ಪೂಜೆಗೆ ಅವಕಾಶ ಮಾಡ್ಕೊಳ್ತಾ ಕೇಳ್ಕೊತೀವಿ. ಇದು ಬಿಟ್ಟು ನಾವು ಬೇರೆ ಏನು ಹೇಳಿದ್ರು, ಬೇರೆ ಯಾರು ಹೇಳಿದ್ರು ಅದೆಲ್ಲ ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಸ್ನೇಹಿತರೆ, ಇದಾಗಿತ್ತು ಕೆ ಮಂಜು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.